ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಕಾರ್ಯಗಳ ಕುರಿತು ಜಿಲ್ಲಾಧಿಕಾರಿ ಡಾಕ್ಟರ್ ಗಂಗಾಧರ ಸ್ವಾಮಿ ಅಧ್ಯಕ್ಷತೆಯಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಾಯಿತು. ಜಿಲ್ಲಾಧಿಕಾರಿ ಕಚೇರಿಯ ತುಂಗಭದ್ರಾ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿ ಹಾಗೂ ವಾರ್ಡ್ ವ್ಯಾಪ್ತಿಯಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಕಾರ್ಯವನ್ನು ಕಟ್ಟುನಿಟ್ಟಾಗಿ ಮತ್ತು ಪಾರದರ್ಶಕವಾಗಿ ನಡೆಸಬೇಕು ಎಂದರು. ಮತದಾರರ ಮಾಹಿತಿ ಸಂಗ್ರಹಣೆ, ದಾಖಲೆಗಳ ಪರಿಶೀಲನೆ ಸೇರಿದಂತೆ ಎಲ್ಲಾ ಕಾರ್ಯಗಳನ್ನು ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಸ್ಕ್ಯಾನಿಂಗ್ ಸೇರಿದಂತೆ ತಾಂತ್ರಿಕ ಸಮಸ್ಯೆಗಳನ್ನು ನೆಪವೊಡ್ಡದೆ ಮುಂಚಿತವಾಗಿಯೇ ಎಲ್ಲ ವ್ಯವಸ್ಥೆಗಳನ್ನು ಸಜ್ಜುಗೊಳಿಸಿಕೊಂಡು ಕಾರ್ಯನಿರ್ವಹಿಸಬೇಕು. ಮತದಾರರ ಪಟ್ಟಿಯಲ್ಲಿ ಯಾವುದೇ ಲೋಪ, ದೋಷ ಅಥವಾ ಗೊಂದಲ ಉಂಟಾಗದಂತೆ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು. ಮತದಾರರಿಗೆ ಯಾವುದೇ ತೊಂದರೆಯಾಗದಂತೆ ಜವಾಬ್ದಾರಿಯುತವಾಗಿ ಕರ್ತವ್ಯ ನಿರ್ವಹಿಸುವಂತೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ಸೂಚಿಸಿದರು. ಪ್ರೀ ಮ್ಯಾಪಿಂಗ್ ನಡೀತಾ ಇದೆ. ನಮ್ಮ ಜಿಲ್ಲೆಯದು 94.60 ಆಗಿದೆ ಇವತ್ತಿಗೆ. ಇನ್ನು ನಮಗೆ 10 ದಿನ ಸಮಯಾವಕಾಶ ಇದೆ. ನಾವು 95, 96, 97% ನಾವು ರೀಚ್ ಆಗ್ತಾ ಇದ್ದೀವಿ. ಇದಾದ ನಂತರ ಡ್ರಾಫ್ಟ್ ಪಬ್ಲಿಷ್ ಆಗುತ್ತೆ, ರೋಲ್ ಪಬ್ಲಿಷ್ ಆಗುತ್ತೆ. ಎಲ್ಲರೂ ಏನು ತಪ್ಪು ಮಾಹಿತಿ ತಿಳ್ಕೊತಾ ಇದ್ದಾರೆ ಅಂದರೆ ನಮ್ಮದೆಲ್ಲ ಹೆಸರು ಕೈ ಬಿಟ್ಟು ಹೋಗುತ್ತೆ, ಮ್ಯಾಪಿಂಗ್ ಮಾಡಲಿಲ್ಲ ಅಂದರೂ ಕೈ ಬಿಟ್ಟು ಹೋಗ್ತದೆ ಅಂತಕ್ಕಂಥದ್ದು ತಪ್ಪು ಕಲ್ಪನೆ ಇದೆ. ಈಗೇನು ಮತದಾರರ ಪಟ್ಟಿಯಲ್ಲಿ ಯಾರ್ಯಾರ್ದು ಹೆಸರಿದೆ ನಾವು ಮ್ಯಾಪಿಂಗ್ ಮಾಡ್ತಾ ಇರೋದು ಸರಿ, ಪ್ರೋಜನಿನೂ ಮಾಡ್ತಾಯಿದ್ದೀವಿ ಮತ್ತು ಏಜ್ ಇರ್ತಕ್ಕಂಥದ್ದು ಮ್ಯಾಪಿಂಗ್ ಆಗ್ತಾಯಿದೆ. ಆದರೆ ಯಾರ ಹೆಸರು ಕೂಡ ಕೈ ಬಿಟ್ಟು ಹೋಗೋದಿಲ್ಲ. ಡ್ರಾಫ್ಟ್ ರೋಲು ಪಬ್ಲಿಷ್ ಆದ ನಂತರ ನಮ್ಮ BLOಗಳು, BLO ಅಂದರೆ ಬೂತ್ ಲೆವೆಲ್ ಆಫೀಸರ್ಸು, ಒಂದು ಎನ್ಯುಮರೇಷನ್ ಫಾರಮ್ ಅಂತ ಕೊಡ್ತಾರೆ ನಿಮ್ಮ ಮನೆಗಳಿಗೆ. ಅದರೊಳಗೆ 2 ಫಾರಮ್ ಇರುತ್ತೆ, ಒಬ್ಬರಿಗೆ 2 ಫಾರಮ್ ಕೊಡ್ತೀವಿ. ಆ ಫಾರಮ್ಗೆ ಸಹಿ ಮಾಡಿ ಕೊಡಬೇಕಾಗ್ತದೆ. ಈಗಾಗಲೇ ಯಾರೋ ಮ್ಯಾಪನ್ನು ಮಾಡ್ಕೊಂಡಿದ್ದಾರೆ, ಅವರು ಜಸ್ಟು ಆ ಫಾರಮಲ್ಲಿ ಮಾಹಿತಿ ತುಂಬಿಕೊಟ್ರು ಸಾಕು. ಅವ್ರದ್ದು ಫೋಟೋ, ಹಳೆಯ ಫೋಟೋ ಇದೆ ಅಥವಾ ಫೋಟೋ ಚೆನ್ನಾಗಿಲ್ಲ, ನಂದು ಕಲರ್ ಫೋಟೋ ಬೇಕು ಅಥವಾ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಫೋಟೋ ಬೇಕು ಅಂದರೆ ಅವರು ಲೇಟೆಸ್ಟ್ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಹಚ್ಚಿ ಆ ಮಾಹಿತಿಯನ್ನು ಫಿಲ್ ಮಾಡಿ ಸಹಿ ಮಾಡಿ ಕೊಟ್ಟರು ಸಾಕು. ಆ ಫಾರಮನ್ನು ಸಹಿ ಮಾಡೋದು ಅವ್ರ ಮನೆಯವರು ಯಾರು ಬೇಕಾದರೂ ಹಿರಿಯರು ಮಾಡ್ಬೋದು. ಯಾರು ಅಂತ ಹೇಳಿದ್ರೆ ಅವರ ಕುಟುಂಬದ ಸದಸ್ಯರು ಮಾತ್ರ ಮಾಡಬೇಕು. ಅಂದರೆ ಫ್ಯಾಮಿಲಿ ಡೆಫಿನೇಷನ್ ಇರ್ತಕ್ಕಂಥವ್ರು ಸಹಿ ಮಾಡಿಕೊಡ್ಬೋದು. ಗಂಡನ ಪರವಾಗಿ ಹೆಂಡತಿ ಮಾಡ್ಬೋದು, ಹೆಂಡತಿ ಪರವಾಗಿ ಗಂಡ ಮಾಡ್ಬೋದು, ಮಕ್ಕಳು ಪರವಾಗಿ ಅಪ್ಪ ಅಮ್ಮ ಇಬ್ಬರು ಮಾಡಿಕೊಡ್ಬೋದು, ಅಥವಾ ತಂದೆ ತಾಯಿ ಪರವಾಗಿ ಮಗ ಅಥವಾ ಮಗಳು ಮಾಡಿಕೊಡ್ಬೋದಾಗಿರ್ತದೆ. ಇವನು ಸೊಸೆ 18 ವರ್ಷ ಆಗಿರಬೇಕು, ಅವರು ಸೊಸೆಯರು ಮಾಡಿಕೊಡ್ಬೇಕು. 18 ವರ್ಷ ಕೆಳಗಡೆ ಇರ್ತಕ್ಕಂಥವ್ರು ಸಹಿ ಮಾಡಿ ಕೊಡೋಕ್ಕಾಗೋದಿಲ್ಲ. ಅವಾಗಿದ್ದಾಗೂ ಕೂಡ ನಾವು ಅದನ್ನು ಪರಿಗಣನೆ ಮಾಡ್ತೀವಿ. ಇನ್ನು ಮ್ಯಾಪಿಂಗ್ ಸಮಯದಲ್ಲಿ ಯಾರ ಹೆಸರು ಮ್ಯಾಪಲ್ಲಿ ಇರೋದಿಲ್ಲ ಅಂತ ಹೇಳಿದ್ರೆ, ಮ್ಯಾಪಿಂಗ್ ಯಾರ್ದಾಗಿಲ್ಲ, ಅವ್ರು ಏನಾಗುತ್ತೆ 11 ದಾಖಲೆಗಳನ್ನು ಚುನಾವಣಾ ಆಯೋಗ ನಿಗದಿಪಡಿಸಿದೆ. ಆ 11 ದಾಖಲೆಯಲ್ಲಿ ಯಾವುದಾದ್ರೂ ಒಂದು ದಾಖಲೆಗಳನ್ನು ಹಚ್ಚಿ ಅವರು ನಮಗೆ ಕೊಟ್ಟರೆ ಅವರು ಮತದಾರರ ಪಟ್ಟಿಯಲ್ಲಿ ಸೇರಿಕೊಳ್ತಾರೆ. ಮತ್ತು ಈ SIR ಆದಮೇಲೆ, ಅಂತಿಮ ಮತದಾರರ ಪಟ್ಟಿ ಆದಮೇಲೆ ಬೈ ಚಾನ್ಸ್ ಯಾರ್ದಾದ್ರೂ ಈಗ ನಂದೇ ಅಥವಾ ನಿಮ್ಮದೇ ಕೈ ಬಿಟ್ಟೋಗಿದೆ ಅಂತ ಹೇಳಿದ್ರೆ ಆಮೇಲೂ ಕೂಡ ಸೇರಿಸೋದಕ್ಕೆ ಅವಕಾಶ ಇರುತ್ತೆ. ಹೇಗೆ ಇರುತ್ತೆ ಅಂದರೆ ಫಾರಮ್ 6 ಕೊಡಬೇಕಾಗುತ್ತೆ. ಈಗೇನು ಮಾಮೂಲಿ ಪ್ರಕ್ರಿಯೆ ಏನಿರುತ್ತೆ ಚುನಾವಣೆಯಲ್ಲಿ ಹೆಸರು ಸೇರಿಸೋದಕ್ಕೆ ನೋಂದಣಿಯನ್ನು ಮಾಡ್ಕೊಳ್ಬಹುದಾಗಿರುತ್ತದೆ. ಆವಾಗ ಮತ್ತೆ ಅವಾಗ ಏನಾಗುತ್ತೆ, ದಾಖಲೆಗಳನ್ನು ಕೊಡಬೇಕಾಗುತ್ತೆ. ಇದು SIRದ ಸಿಂಪಲಾಗಿ ಹೇಳಬೇಕು ಅಂತ ಹೇಳಿದ್ರೆ ಇದು ಪ್ರಕ್ರಿಯೆ. ಇದಲ್ಲದೆ ಇವತ್ತು ಈಗ ನಾವು ನಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ಎಲ್ಲ ಕಡೆ ಆಡಳಿತಾಧಿಕಾರಿಗಳು ಇದ್ದಾರೆ. ನೀವು ಮಾಧ್ಯಮಗಳಲ್ಲೂ ನಮಗೆ ಕೆಲವು ದೂರುಗಳು ಬಂದವು, ಪತ್ರಿಕೆಗಳಲ್ಲಿ ದೂರು ಬಂದವು, ನಮ್ಮ ಆಡಳಿತಾಧಿಕಾರಿಗಳು ಸರಿಯಾದ ಸಮಯಕ್ಕೆ ಹೋಗ್ತಾ ಇಲ್ಲ ಅಂಥೇಳಿ. ಹಾಗಾಗಿ ಎಲ್ಲ ತಾಲೂಕಿನ ಆಡಳಿತಾಧಿಕಾರಿಗಳನ್ನು ಕರೆದು ನಾವು ಈಗ ಒಂದು ಅವರಿಗೆ ಏನೇನು ಮಾಡಬೇಕು, ಅರ್ಜಿಗಳನ್ನ ಯಾವುದೋ ಪೆಂಡಿಂಗ್ ಇಟ್ಕೊಬೇಡಿ, ಮತ್ತು ಜನಗಳ ಸಮಸ್ಯೆಗಳನ್ನು ನೀವು ಬಗೆಹರಿಸಿ, ಮತ್ತು ಈ ಸ್ವತ್ತುಗಳ ಅರ್ಜಿಗಳು ಪೆಂಡಿಂಗ್ ಇದ್ದಾವೆ ಅವನು ಕೂಡ ಬಗೆಹರಿಸಿ, ಮತ್ತು ಈಗ ಮಳೆಗಾಲ ಆಗ್ತಾ ಇರೋದ್ರಿಂದ ಈ ಡೆಂಗ್ಯೂ ಸಮಸ್ಯೆಗಳು ಇನ್ಮೇಲೆ ಶುರು ಆಗಬಹುದು. ಆ ಲಾರ್ವಾ ನಾಶ ಮಾಡ್ತಕ್ಕಂಥದ್ದು ಸರ್ವೆ ಮತ್ತು ನಾಶ ಮಾಡ್ತಕ್ಕಂಥದ್ರ ಬಗ್ಗೆ ನಾವು ಈಗಾಗಲೇ ಅವ್ರು ಕೊಟ್ಟಿದ್ದೀವಿ. ಕಳೆದ 2 ವರ್ಷದಿಂದ ಸ್ವಲ್ಪ ಡೆಂಗ್ಯೂ ಪ್ರಕರಣಗಳು ದಾವಣಗೆರೆಯಲ್ಲಿ ಜಾಸ್ತಿ ಆಗಿದ್ದು. ಹಾಗಾಗಿ ಈಗಲೇ ನಾವು ಸರ್ಕಾರ ಹೇಳೋದಕ್ಕಿಂತ ಮೊದಲೇ ನಾವು ಮುಂಜಾಗ್ರತಾ ಕ್ರಮವನ್ನು ನಾವು ನಮ್ಮ ನಗರ ಪಾಲಿಕೆಗಳಲ್ಲಿ, ಮಹಾನಗರ ಪಾಲಿಕೆಯಲ್ಲಿ ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಈಗಾಗಲೇ ನಾವು ಲಾರ್ವಾ ಸರ್ವೆಯನ್ನು ತೆಗೆದುಕೊಂಡಿದ್ದೀವಿ.